ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತೊಂದು ಸಿಂಪಲ್ ಆಗಿ ಈಸಿಯಾಗಿ ಹಾಕುವಂಥ ಒಂದು ಕ್ರೋಶೆ ಡಿಸೈನ್ ಹಾಕ್ತಾ ಇದ್ದೀನಿ. ಒಂದು ಬ್ರೈಡಲ್ ಲುಕ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬಂದು ಜಸ್ಟ್ ನಾನು ಥ್ರೆಡ್ ವರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಂದರೆ ಮಣಿ ತೊಗೊಂಡಿಲ್ಲ ನಾನು ಈ ಡಿಸೈನ್ಗೆ, ದಾರದಿಂದನೇ ಡಿಸೈನ ಹಾಕ್ತಾ ಇದ್ದೀನಿ. ತುಂಬ ಈಸಿ, ಬೇಗನೆ ಹಾಕೋಬೋದು. ಸೊ ಇದಕ್ಕೆ ನಾನು ಫಸ್ಟ್ ಒಂದು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಚೈನ್ ಹಾಕೋದಕ್ಕೆ. ಡಿಸೈನ್ಗೆ ಬಂದು ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಯಾಕಂದರೆ ಮಣಿ ಬಳಸಿಲ್ವಲ್ಲ, ಹಾಗಾಗಿ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ನಿಮ್ಗೆ ಏನಾದರೂ 6 ಎಳೆ ದಾರ ಅಲ್ಲೇ ಹಾಕ್ಕೊಳ್ಳೋಂಗಿದ್ರೆ ನೀವು ಹಾಕೋಬೋದು. ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೂ ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ನೋಡಿ, ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಬಟ್ಟೆಗೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್, ಈ ರೀತಿ 2 ಲಾಕ್ ಹಾಕಿಬಿಟ್ಟು 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಬಟ್ಟೆಗೆ ಲಾಕ್, ಈ ರೀತಿ 4 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. 1 ಟೈಮ್ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ಮತ್ತೆ 1 ಟೈಮು 2 ಲಾಕ್ ಮಾಡಿದ್ದೀನಿ. 4 ಚೈನ್ ಹಾಕಿ 2 ಲಾಕ್ ಹಾಕಿದ ಮೇಲೆ ಇದೇ ಲಾಕನ್ನು ಕಂಟಿನ್ಯೂ ಆಗಿ ನಾನಿಲ್ಲಿ 4 ಟೈಮ್ ಈ ರೀತಿ ಬಟ್ಟೆಗೇ ಲಾಕ್ ಮಾಡ್ತಾಯಿದ್ದೀನಿ. 2, 3, 4 ಲಾಕನ್ನು ಹಾಕಿದ್ದೀನಿ ನೋಡಿ. 1, 2, 3, 4 ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ ಮಾಡ್ಕೊಂಡಿದ್ದೀನಿ. 4 ಲಾಕ್ ಬಟ್ಟೆಗೆ 4 ಲಾಕ್ ಹಾಕಿದ ಮೇಲೆ 2 ಚೈನ ಹಾಕ್ಕೊಂಬಿಟ್ಟು ಈ 2 ಚೈನು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಈ 2 ಚೈನ್ ಕೂಡ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 2 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ನಾನೀಗ ಮತ್ತೆ 4 ಟೈಮ್ ಮತ್ತೆ ಬಟ್ಟೆಗೇ ಲಾಕ್ ಮಾಡ್ಕೊತಾ ಇದ್ದೀನಿ. 1, 2, 3, 4 ಲಾಕ್ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕಿಬಿಟ್ಟು 4 ಟೈಮ್ ಬಟ್ಟೆಗೇ ಲಾಕ್ ಮಾಡಿ ಮಧ್ಯದಲ್ಲಿ ಬಂದು ನಾನು 2 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿದ್ದೀನಿ. 2 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 4 ಟೈಮ್ ಬಟ್ಟೆಗೇ ಲಾಕ್ ಮಾಡಿದ್ದೀನಿ. ಈಗ ನಾನಿಲ್ಲಿ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಈ 4 ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೆ ಬರುತ್ತೆ. ಸೊ ಮಣಿ ಎಲ್ಲಿ ಬಳಸಿಲ್ಲ ಫ್ರೆಂಡ್ಸ್ ನಾನು, ಅದಕ್ಕೆ ಈ ರೀತಿ ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಸೊ ಮಧ್ಯದಲ್ಲಿ ನೀವು ಬೀಡನ್ನ ಹಾಕೋಬಿಟ್ಟು ಬೀಡ್ ಲಾಕ್ ಮಾಡ್ಬೋದು. ನಾನು ಬೀಡ್ ಬಳಸ್ತಾ ಇಲ್ಲ, ಹಂಗೋಸ್ಕರ ನಾನಿಲ್ಲಿ 2 ಚೈನ್ಗಳನ್ನ ಹಾಕಿಬಿಟ್ಟು ಲಾಕ್ ಮಾಡಿದ್ದೀನಿ. 2 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈ ರೀತಿ 4 ಟೈಮ್ ಲಾಕ್ ಮಾಡಿಬಿಟ್ಟು 4 ಚೈನ್ನ ಹಾಕಿಬಿಟ್ಟು ಈಗ ಮತ್ತೆ ಸೇಮ್ 4 ಟೈಮ್ ಬಟ್ಟೆಗೇ ಲಾಕ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಚೈನ್ ಹಾಕ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ನೀಟಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಡಿಸೈನ್ ಬಂದು ಈ 2 ಚೈನ್ ಏನು ಹಾಕಿದ್ದೀವಲ್ವ ಇಲ್ಲಿ ಬರುತ್ತೆ. ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಹಾಕ್ಕೋಬೇಕು ಫಸ್ಟ್ ಸ್ಟೆಪ್ ಅನ್ನೋದು. ಈಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟಲ್ಲಿ ನಾವು 2 ಲಾಕ್ ಮಾಡಿರ್ತೀವಲ್ವ, ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಇದನ್ನು ಲಾಕ್, ಫಸ್ಟೇ ನಾವಿಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದರೊಳಗಡೆ ದಾರನ ಹಾಕಿಬಿಟ್ಟು ನೀಡಲ್ನ ಹಾಕಿ ದಾರನ ತಂದು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಹಾಕಿದ ಮೇಲೆ 4 ಚೈನಲ್ಲಿ ಕೂಡ ಇನ್ನೊಂದು ಲಾಕನ್ನು ಮಾಡ್ಕೊತೀನಿ. ನಿಮಗೆ ಒಂದೇ ಆ್ಯಕ್ಚುಲಿ ಲಾಕ್ ಟೈಟ್ ಆಯಿತು ಅಂದರೆ ನೀವು ಒಂದೇ ಅಲ್ಲಿ ಲಾಕ್ ಮಾಡ್ಕೋಬೋದು. ಇಲ್ಲ ನಮಗೆ ಸೇಫಾಗಿನೂ ಇರಲಿ ಅಂದರೆ ಒಂದು ಎಕ್ಸ್ಟ್ರಾ ಲಾಕನ್ನು ಹಾಕ್ಕೊಂಡು
ಚೈನ್ನ ನೀವು ಲಾಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಫಸ್ಟ್ ಏನು ಲಾಕ್ ಇದೆಯಲ್ವ, ಈ ಒಂದು ಲಾಕಲ್ಲಿ ಈ ಒಂದು 4 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 4 ಚೈನ್ನ ಲಾಕ್ ಹಾಕಿದ ಮೇಲೆ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. 2 ಟೈಮ್ ದಾರನ ಸುತ್ಕೊಂಡು ಇಲ್ಲೇ ನಾವು 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ವ, ಇಲ್ಲಿ 2 ಚೈನ್ಗಳು ಕಾಣಿಸ್ತಾ ಇದೆ ನೋಡಿ. ಈ 2 ಚೈನಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಎರಡರಲ್ಲಿ ಬಂದ್ ಮಾಡ್ಕೊತಾ ಇದ್ದೀನಿ, ಮತ್ತು ಎರಡರಲ್ಲಿ ಬಂದ್ ಮಾಡ್ಕೊತಾ ಇದ್ದೀನಿ, ಮತ್ತು ಎರಡರಲ್ಲಿ ಬಂದ್ ಮಾಡ್ಕೊತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಈ ಒಂದು 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಮಾಡೋದ್ರಿಂದ ಒಂದು ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಒಂದು ಪಿಕಾಟ್ ಹಾಕಿದ ಮೇಲೆ ಮತ್ತೆ 2 ಟೈಮ್ ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ. ಇದೇ ಒಂದು 2 ಚೈನಲ್ಲಿ ಹೋಗ್ಬಿಟ್ಟು ದಾರನ ಹಾಕಿ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಎರಡರಲ್ಲಿ ಬಂದ್ ಮಾಡಿಕೊಂಡು ಮತ್ತೆ ಎರಡರಲ್ಲಿ ಬಂದ್ ಮಾಡಿಕೊಂಡು ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡ್ಕೊಂಡ್ಬಿಟ್ಟು ಈ ಒಂದು ತ್ರಿಬಲ್ ಕ್ರೋಶೆ ಕಂಬ ಏನಿದೆಯಲ್ವ ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಈ ಒಂದು 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಳ್ಳೋಣ. ಮತ್ತು ಇದೇ ಒಂದು 2 ಚೈನಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು ಎರಡರಲ್ಲಿ ಬಂದ್ ಮಾಡ್ಕೊತಾ ಇದ್ದೀನಿ, ಎರಡರಲ್ಲಿ ಬಂದ್ ಮಾಡ್ಕೊತಾ ಇದ್ದೀನಿ, ಮತ್ತು ಎರಡರಲ್ಲಿ ಒಂದು, ಮತ್ತು 3 ಚೈನ್ ಹಾಕಿಬಿಟ್ಟು ಇದೇ ಒಂದು 3 ಚೈನ್ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ನೀಡಲ್ನ ಹಾಕಿ ಈ 3 ಚೈನ್ನ ಲಾಕ್ ಮಾಡ್ತಾನೆ. ಈ ರೀತಿ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. 2 ಟೈಮ್ ದಾರನ ಸುತ್ಕೊಳ್ಳೋಣ. ಇದೇ ಒಂದು 2 ಚೈನಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ್ ಲಾಕ್. ನೋಡಿ ಇಲ್ಲಿ ನಾನು 7 ತ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊತಾ ಇದ್ದೀನಿ. ಇದೇ ಒಂದು 2 ಚೈನಲ್ಲಿ 7 ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ಟು 7 ತ್ರಿಬಲ್ ಕ್ರೋಶೆ ಕಂಬಕ್ಕೂ ಒಂದೊಂದು ಪಿಕಾಟ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಇಲ್ಲಿ ನಾನು 7 ತ್ರಿಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ. 1 2 3 4 5 6 7 ಹಾಕಿಬಿಟ್ಟು ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಇಲ್ಲಿ ನೋಡಿ ಇದೇನು ಲಾಕ್ ಮಾಡಿದ್ವಲ್ಲ ಇಲ್ಲಿ ಫಸ್ಟ್ ಲಾಸ್ಟಲ್ಲಿ ಇದನ್ನು ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರ ತಂದು ಈ ಡಿಸೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ಲಾಕ್ನ ಮಾಡ್ಕೊಂಬಿಟ್ಟು ಸೇಮ್ ಮತ್ತೆ ನಾನೀಗ 4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಮಾಡ್ಕೊಂಬಿಟ್ಟು ಇಲ್ಲಿ ಫಸ್ಟ್ ಲಾಕಲ್ಲಿ ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ನ ಲಾಕನ್ನ ಹಾಕ್ಕೊಂಬಿಟ್ಟು ಮತ್ತು ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊಂಡು ಇಲ್ಲೇನು 2 ಚೈನ್ ಕಾಣಿಸ್ತಾ ಇದೆಯಲ್ಲ ಈ 2 ಚೈನಲ್ಲಿ ನೀಡಲ್ನ ಹಾಕಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು 3 ಚೈನ್ನ ಮಾಡಿಕೊಂಡು ಈ 3 ಚೈನ್ನ ಇದೇ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ರೆ ಒಂದು ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ತುಂಬ ಈಸಿ ಇದೆ ಫ್ರೆಂಡ್ಸ್ ಡಿಸೈನು. 2 ಸ್ಟೆಪ್ಪಲ್ಲಿ ವಿತೌಟ್ ಬೀಡ್ಸ್ ಡಿಸೈನು ಥ್ರೆಡ್ ವರ್ಕಿಂದ ಮಾಡಿರೋಂಥದ್ದು. ನಿಮಗೇನಾದರೂ ಮಣಿ ಬೇಕು ಅಂದರೆ ನೀವು ಮಣಿ ಕೂಡ ಆ್ಯಡ್ ಮಾಡಿಕೊಂಡು ಡಿಸೈನ್ನ ಹಾಕ್ಕೋಬೋದು. ಇಲ್ಲ ನೀವು ಥ್ರೆಡ್ ವರ್ಕನ್ನ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ಎಲ್ಲ ಕುಚ್ಚೆಲ್ಲ ಕಟ್ಟಿದ ಮೇಲೆ ಒಂದಿಷ್ಟು ಗಮ್ ಹಾಕ್ಬಿಟ್ಟು ಸ್ಟೋನ್ ಸ್ಟಿಕ್ಕರ್ ಬರುತ್ತಲ್ವ ಸ್ಮಾಲ್ ಸೈಜಲ್ಲಿರೋಂಥದ್ದು ಅದರಲ್ಲಿ ಕೂಡ ಕಲರ್ ಕಾಂಬಿನೇಷನ್ ಕೂಡ ಸಿಗ್ತಾ ಇದೆ ಈಗ ಶಾಪಲ್ಲಿ. ಸಾಕಷ್ಟು ವೆರೈಟಿ ಬೀಡ್ಸ್ಗಳಿದೆ. ನಿಮಗೆ ಯಾವ ರೀತಿ ಇಷ್ಟ ನೋಡ್ಕೊಂಬಿಟ್ಟು ತೊಗೊಂಡು ಬಂದು ಗಮ್ ಹಾಕಿ ಸ್ಟಿಕ್ ಮಾಡಿಕೊಂಡ್ರೆ ಒಂದು ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ ರೀತಿ ಟ್ರೈ ಮಾಡಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ನೀವು ಗ್ರ್ಯಾಂಡಾಗಿರುವಂಥ ಒಂದು ಡಿಸೈನ್ನ ಮಾಡ್ಕೋಬೋದು. ಮತ್ತು ನಾನು ಸೇಮ್ 7 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು ಮತ್ತು 3 ಚೈನಲ್ಲಿ ಒಂದು ಲಾಕ್ ನೋಡಿ ಈ ರೀತಿ ಬರುತ್ತೆ.
ಸೊ ಸ್ಯಾರಿ ಫುಲ್ಲು ಸೆಕೆಂಡ್ ಸ್ಟೆಪ್ ಅನ್ನೋದು ಈ ರೀತಿ ಬರುತ್ತೆ. ಸೊ ನೀಟ್ ಫಿನಿಶಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನು. ನೋಡಿ ಯಾವ ರೀತಿ ನೀಟಾಗಿ ಬಂದಿದೆ ಅಂತ, ಎಲ್ಲಿ ಸುಕ್ಕು ಬರೋದಿಲ್ಲ, ಅಷ್ಟೊಂದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ಮೆಥಡಲ್ಲಿ ಟ್ರೈ ಮಾಡಿ. ಬಿಗ್ನೆಸ್ ಆಗಿದ್ದರೂ ಕೂಡ ಈಸಿಯಾಗಿ ನೀವು ನೀಟ್ ಫಿನಿಶಿಂಗ್ ಬರುವಂಥ ಡಿಸೈನ್ನ ಹಾಕ್ಕೋಬೋದು. ಬೀಡ್ ಹಾಕೋದು ಅಂದರೆ ಎಲ್ಲಿ ಹಾಕ್ಬೋದು ಅಂದರೆ, ನೀವು ಕುಚ್ಚು ಏನಿಲ್ಲಿ 4 ಚೈನ್ ಹಾಕಿದ್ರಲ್ವ, ಇಲ್ಲಿ ಒಂದು ಬೀಡ್ ಹಾಕ್ಬೋದು, ಇಲ್ಲಿ ಒಂದು ಬೀಡ್ಸನ್ನ ಹಾಕ್ಕೊಬೋದು ಇಲ್ವಾ. ಇಲ್ಲಿ ಲಾಕ್ ಮಾಡ್ತೀರಲ್ವ, ಇಲ್ಲಿ ಟ್ರಿಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಲಾಕ್ ಏನು ಮಾಡಿದ್ದೀವಲ್ವ, ಇಲ್ಲಿ ಒಂದು ಸ್ಮಾಲ್ ಬೀಡ್ ಹಾಕಿ ಲಾಕ್ ಮಾಡಿದ್ರು ಕೂಡ ಮಣಿ ಬೇಕಿದ್ದವ್ರಿಗೆ ಮಣಿಯಿಂದನೂ ಕೂಡ ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ನೀಟ್ ಫಿನಿಶಿಂಗ್ ಕೊಡುತ್ತೆ ಈ ಡಿಸೈನು. ತುಂಬ ಈಸಿ, ಎರಡೇ ಸ್ಟೆಪ್ಪಲ್ಲಿ ನೀವು ಹಾಕ್ಕೋಬೋದು. ಇದಕ್ಕೆ ಕುಚ್ಚು ಕಟ್ ಕೂಡ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಇನ್ನೊಂದು ರೀತಿಯಾಗಿ ಹಾಕ್ಕೋಬೋದು. ಕುಚ್ಚು ಕಟ್ಬಿಟ್ಟು ಕೂಡ ತೋರಿಸ್ತೀನಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತ. ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಫೈನಲ್ ಲುಕ್ಕು ಅಂತ. ಹಾಗೆ ನೀವು ಯಾವ ರೀತಿ ಗ್ರ್ಯಾಂಡಾಗಿನ ಮಾಡ್ಕೋಬೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಡಿಸೈನಿನ ಫೈನಲ್ ಲುಕ್ ಬಂದು ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ. ಸ್ವಲ್ಪ ಹಾಕಿದ್ದೀನಿ ನಾನು, ಹಾಕಿಬಿಟ್ಟು ಕುಚ್ಚು ಕೂಡ ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬ ಈಸಿಯಾಗಿ ಹಾಕೋಬೋದು. ಥ್ರೆಡ್ ವರ್ಕಿಂದ ಮಾಡಿಕೊಂಡು ಮೇಲೆ ಎಕ್ಸ್ಟ್ರಾ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಡಿಸೈನ್ ಅನ್ನೋದು ಗ್ರ್ಯಾಂಡಾಗಿ ಬರುತ್ತೆ. ಇದು ಬಂದು ನಿಮಗೆ ಆಪ್ಷನಲ್ಲು. ನಿಮಗೆ ಇಷ್ಟ ಇದ್ದರೆ ಈ ರೀತಿ ಗಮ್ ಹಾಕ್ಬಿಟ್ಟು ನೀವು ಇದನ್ನು ಅಂಟಿಸ್ಕೊಂಡು ಡಿಸೈನ್ನ ಗ್ರ್ಯಾಂಡಾಗಿ ಮಾಡ್ಕೋಬೋದು. ಸೊ ಥ್ರೆಡ್ ವರ್ಕೇ ಬೇಕು ಅಂದರೆ ನೀವು ಥ್ರೆಡ್ ವರ್ಕ್ನೇ ಹಾಕ್ಕೊಬೋದು. ಈ ರೀತಿ ವರ್ಕ್ನ ಮಾಡಿಕೊಂಡು ಈ ರೀತಿ ಗ್ರ್ಯಾಂಡಾಗಿ ಕೂಡ ನೀವು ಮಾಡ್ಕೋಬೋದು. ಒಂದು ಆಚೆಗೆ ಈ ರೀತಿ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಗ್ಯಾಪ್ ಕೊಟ್ಟು ಮತ್ತೆ ಒಂದು ಆಚೆಗೆ ಈ ರೀತಿ ಹಾಕೋದ್ರಿಂದ ಸೊ ಡಿಸೈನ್ ಅನ್ನೋದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಬೀಡ್ಸ್ ಬಂದು ತುಂಬ ವೇಟ್ಲೆಸ್ ಬೀಡ್ಸ್ ಅಂತಲೇ ಹೇಳ್ಬೋದು. ಸೊ ಜಸ್ಟ್ ಸ್ಟಿಕ್ಕರ್ಸ್ ಫ್ರೆಂಡ್ಸ್ ಇವು ಅಷ್ಟೇ, ಆ ಸ್ಟೋನ್ ಕೂಡ ಅಲ್ಲ ಇವು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೆ ಸೂಪರಾಗಿದೆ. ಕಲರ್ ಹೋಗೋಂಥ ಚಾನ್ಸಸ್ ಏನು ಇಲ್ಲ, ತುಂಬ ಚೆನ್ನಾಗಿದೆ. ಸೊ ನೋಡಿ ನಿಮ್ಮ ಊರಲ್ಲಿ ಸಿಕ್ಕರೆ ಒಂದು ಸತಿ ತಂದ್ಕೊಂಡು ಟ್ರೈ ಮಾಡಿ. ಯಾವುದೇ ಒಂದು ಡಿಸೈನು ಸಿಂಪಲ್ ಹಾಕಿ ಮೇಲೆ ನೀವು ಆ ಸ್ಟೋನ್ ಲೇಸ್ ಬದಲು ಈ ರೀತಿ ಬೀಡ್ಸನ್ನ ಹಾಕಿಬಿಟ್ಟು ಗ್ರ್ಯಾಂಡಾಗಿ ನೀವು ಮಾಡ್ಕೋಬೋದು. ಅಷ್ಟು ಡಿಸೈನ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಸುಮಾರು ಸೀರೆಗಳಿಗೆ ಹಾಕಿದ್ದೀನಿ ಈ ಬೀಡ್ಸು. 2 ಸ್ಟೆಪ್ ಡಿಸೈನ್ಸು ನನ್ನ ಚಾನಲಲ್ಲಿ ನೋಡ್ಬೋದು ನೀವು. ಈ ರೀತಿ ಸ್ಟಿಕ್ಕರು ನಿಮಗೆ ಕಾಣಿಸ್ತಿರುತ್ತೆ. ಸೊ ಪ್ರತಿಯೊಂದಲ್ಲಿ ಕೂಡ ನಾನು ಸಾಕಷ್ಟು ಸರಿ ಬಳಸಿದ್ದೀನಿ. ಸೊ ಈ ಡಿಸೈನ್ಗೆ ಕೂಡ ನಾನು ಬಳಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಇದು. ಈ ರೀತಿ ಬಂದಿದೆ ಫ್ರೆಂಡ್ಸ್ ನೋಡಿ. ಆ ಡಿಸೈನ್ ಬಂದು ಈ ಥರ ಬರುತ್ತೆ. ತುಂಬ ಈಸಿ, ಆರಾಮಾಗಿ ನೀವು ಹಾಕೋಬೋದು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 400-450 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.